ಸರ್ಕಾರ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಇದ್ದಾರೆ. ಮತ್ತೆ ಕಾಂಗ್ರೆಸ್ ಸರ್ಕಾರ ಇದೆ. ಆ ಕಾಂಗ್ರೆಸ್ ಸರ್ಕಾರದಲ್ಲಿ ಒಬ್ಬ ಶಾಸಕನಾಗಿರ್ತಕ್ಕಂಥ ಪ್ರದೀಶ್ ಈಶ್ವರ್ ಅವರು ಯಾರೊಬ್ಬರ ಬಗ್ಗೆನೂ ಮಾತನಾಡಬೇಕಾದ್ರೆ 10 ಬಾರಿ ಯೋಚನೆ ಮಾಡ್ತಾ ಇರ್ತಕ್ಕಂಥ ಜವಾಬ್ದಾರಿ ಅವ್ರ ಮೇಲೆ ಇರಬೇಕಾಗಿತ್ತು. ಆದರೆ ಅವರು ಕಾರ್ಯಕರ್ತರ ಮುಂದೆ ಆ ರೀತಿ ಕುಮಾರಣ್ಣನ ಬಗ್ಗೆ ಅವಹೇಳನಕಾರಿಯಾಗಿ ಪ್ರಚೋದನೆ ಮಾಡಿರ್ತಕ್ಕಂಥದ್ದು ದೊಡ್ಡ ಅಪರಾಧ ಅಂತ ನಾನು ಭಾವಿಸ್ತೀನಿ. ಅವ್ರ ಮೇಲೆ ಕಾನೂನು ರೀತಿಯ ಈ ಕೂಡಲೇ ನಾನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಹತ್ರ ಮನವಿ ಮಾಡ್ಕೊತೀನಿ, ಮತ್ತೆ ಜಿಲ್ಲಾಧಿಕಾರಿಗಳ ಹತ್ರ ಮನವಿ ಮಾಡ್ಕೊತೀನಿ. ಇಲ್ಲಿ ಭಾರತದಲ್ಲಿ ನಮ್ಮ ಸಂಸ್ಕೃತಿ ಎಲ್ಲರನ್ನೂ ಕೂಡ, ಎಲ್ಲ ಸಮಾಜ, ಎಲ್ಲ ವರ್ಗದವ್ರನ್ನು ಕೂಡ ತಾಳ್ಮೆ ಸಹನೆಯಿಂದ ನೋಡುವಂಥ ಸಮಾಜ ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು. ಆದರೆ ಇವರು ಒಬ್ಬರು ವ್ಯಕ್ತಿ ಮೇಲೆ ಟಾರ್ಗೆಟ್ ಮಾಡಿ ಕೇವಲವಾಗಿ ಮಾತಾಡ್ತಾ ಇದ್ರೆ ಅದು ನಮಗೆ ಒಳ್ಳೆ ಶೋಭೆ ತರುವಂಥದ್ದಲ್ಲ. ಒಬ್ಬ ಶಾಸಕರಾಗಿ ಶಾಸನ ಸಭೆಯಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ಒಬ್ಬ ಶಾಸಕನಾಗಿ ಈ ರೀತಿ ಅಗೌರವವಾಗಿ ನಡ್ಕೊಂತಾ ಇರೋದು ಎಲ್ರಿಗೂ ಗೊತ್ತಾಗ್ತಾ ಇದೆ, ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇದೆ. ಇವತ್ತು ನನ್ನ ಹಲವು ಬಾರಿ ಮಾಧ್ಯಮಗಳವ್ರು ಕೇಳ್ತಾ ಇದ್ರು, ಪ್ರದೀಪ್ ಈಶ್ವರ್ ಅವರು ಬಹಳ ಒಂದು ತುಚ್ಛವಾಗಿ ಮಾತಾಡ್ತಾ ಇದ್ದಾರೆ ಕೆಲವರ ಬಗ್ಗೆ, ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ರು. ನಾನು ಹೇಳಿದ್ದೀನಿ, ಒಬ್ಬ ಶಾಸಕ ಸ್ಥಾನ, ನಾನು ಕೂಡ 5 ವರ್ಷ ಶಾಸಕನಾಗಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ನನ್ನ ಆರಿಸಿ ಕಳಿಸಿದವರು. ಆ ಪ್ರಭುಗಳ ಎದುರುಗಳಿದೆ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನ ನಾನು ತಾಳ್ಮೆಯಿಂದ ಕೆಲಸ ಮಾಡಿರ್ತಂದ್ರೆ, ನನ್ನನ್ನ ಬೇಕಾದಷ್ಟು ಕೂಡ ವಿರೋಧ ಪಕ್ಷಗಳು ಬಹಳ ಟೀಕೆ ಮಾಡಿದ್ರು ಕೂಡ ನಾನು ತಾಳ್ಮೆಯಿಂದ ಅವ್ರಿಗೆ ಯಾರಿಗೂ ಕೂಡ ಪ್ರತ್ಯುತ್ತರ ಕೊಡದೆ ಕೆಲಸ ಮಾಡ್ಕೊಂಡ್ ಬಂದಿರ್ತಕ್ಕಂಥ ಒಂದು ಸೌಮ್ಯತೆಯಿಂದ ನಾನು ಕೆಲಸ ಮಾಡಿರ್ತಕ್ಕಂಥದ್ದು ಜನರ ಕಣ್ಮುಂದೆನೇ ಇದೆ. ಆದ್ರೆ ಆ ಮನುಷ್ಯ ಪ್ರತಿದಿನನೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಚಾರ ಆಗ್ಬೇಕು ಅನ್ನೋದಿದ್ರೆ ಯಾರ ಬಗ್ಗೆನೂ ಕೆಟ್ಟದ ಮಾತಾಡಿ ಪ್ರಚಾರ ಆಗೋದಕ್ಕೆ ಸಿಗ್ತದೆ ಅನ್ನೋದಕ್ಕೆ ಅದು ಅವ್ರಿಗೆ ಗೊತ್ತಿಲ್ಲ. ಅಂತ ಒಂದು ವ್ಯಕ್ತಿತ್ವನ ಅವ್ರು ಕಳಿಸಿ ಇಡಬೇಕು. ಮತ್ತೆ ಒಂದು ಜವಾಬ್ದಾರಿ ಸ್ಥಾನದಾಗಿರೋರು ಯಾವ ರೀತಿ ಪ್ರಜೆಗಳ ಮುಂದೆ ನಡ್ಕೊಬೇಕು ಅನ್ನೋದು ಅವ್ರಿಗೆ ಎಲ್ಲಾ ತಿಳುವಳಿಕೆಯನ್ನ ಕೊಡಬೇಕು. ವಿಧಾನಸಭೆಯಲ್ಲಿ ನಾವು ಶಾಸಕರಾಗಿ ನೂತನವಾಗಿ ಆಯ್ಕೆ ಆದಂತ ಸಂದರ್ಭದಲ್ಲಿ ನಮ್ಗೆ 2-3 ದಿನ ತರಬೇತಿ ಕೊಡ್ತಾರೆ. ಶಾಸಕರಾಗಿ ನಿಮ್ಮ ನಡವಳಿಕೆಗಳೇನು, ಶಾಸನ ಸಭೆಯಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು, ಮತ್ತೆ ಜನರೊಂದಿಗೆ ಯಾವ ರೀತಿ ಸಂಪರ್ಕ ಬೆಳೆಸಬೇಕು, ಯಾವ ರೀತಿ ಜನರನ್ನ ಪ್ರೀತಿ ವಿಶ್ವಾಸದಿಂದ ತಗೋಬೇಕು ಅನ್ನೋದನ್ನ ನಮ್ಮ ಸ್ಪೀಕರ್ ಅವರ ನೇತೃತ್ವದಲ್ಲಿ ನಮಗೆ ತರಬೇತಿಯನ್ನು ಕೊಡ್ತಾರೆ. ಅದೇ ರೀತಿ ಪ್ರದೀಪ್ ಈಶ್ವರ್ಗೆ ವಿಶೇಷವಾಗಿ ಒಂದು ತರಬೇತಿಯನ್ನು ಕೊಡಬೇಕು ಅಂತ ನಾನು ಭಾವಿಸಿದ್ದೇನೆ. ಅವ್ರಿಗೆ ಎಲ್ಲರಿಗೂ ಕೊಟ್ಟಂಗೆ 224 ಜನ ಶಾಸಕರು ತರಬೇತಿ ಕೊಟ್ರೆ ಅದು ಪ್ರಯೋಜನ ಆಗಲ್ಲ. ಅವ್ರಿಗೆ ಎಲ್ಲಾದ್ರೂ ಒಂದ್ ಕಡೆ ಸಪರೇಟ್ ಆಗಿ ಒಂದು ಅಕಾಡೆಮಿನ ಏನೋ ಒಂದು ಸ್ಥಾಪನೆ ಮಾಡಿ ಅಂತವರಿಗೆ ಒಂದು ತರಬೇತಿಯನ್ನು ಕೊಟ್ರೆ ಅವ್ರ ಮುಂದೆ ಒಂದು ಭವಿಷ್ಯದಲ್ಲಿ ಉತ್ತಮ ಶಾಸಕರಾಗಿ ಕೆಲಸ ಮಾಡಬಹುದು ಅಂತ ನಾನು ಭಾವಿಸಿದ್ದೇನೆ. ಅಂತ ಒಬ್ಬ ಶಾಸಕನಿಗೆ ಈ ಜವಾಬ್ದಾರಿ ಇರ್ತಕ್ಕಂಥವ್ರು ಈ ರೀತಿ ಅಸಹ್ಯ ಮಾತಾಡೋದು ಸರಿ ಇಲ್ಲ. ಅದನ್ನ ನಮ್ಮ ಪಕ್ಷ, ನಮ್ಮ ತಾಲೂಕಿನ ಪ್ರತಿಯೊಬ್ಬ ಕುಟುಂಬಗಳು ಕೂಡ, ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಖಂಡಿಸ್ತೀವಿ. ಈಗಾಗಲೇ ನಿಖಿಲ್ ಕುಮಾರ್ ಸಮ್ಮಣ್ಣವರು ನಮ್ಮ ಕಾರ್ಯಕರ್ತರಿಗೆ ಧೈರ್ಯ ತುಂಬೋದಕ್ಕೆ ಈಗಾಗಲೇ ಅವರು ಇದ್ದಂತ ಕಾರಾಗೃಹಕ್ಕೂ ಭೇಟಿ ಕೊಟ್ಟಿದ್ರು. ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ವರಿಷ್ಠರು ಏನ್ ಸೂಚನೆ ಕೊಡ್ತಾರೆ ಅದನ್ನ ಪಾಲಿಸೋದಕ್ಕೆ ನಮ್ಮ ವರಿಷ್ಠರಾದಂತ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತೆ ನಮ್ಮ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ, ಗೌರವ ಅಧ್ಯಕ್ಷರು ಎಲ್ಲರ ನೇತೃತ್ವದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರ ಕ್ಷಮೆ ಕೇಳದೆ ಇದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಹೋರಾಟವನ್ನು ಮಾಡೋದಕ್ಕೆ ತಯಾರಿದ್ದೀವಿ ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ.